ಸದ್ಯ ಲಂಡನ್ನಲ್ಲಿ ಓದಿದ ಮಗಳ ಮದುವೆ ಹೊಲದಲ್ಲಿ ಕುಬೇರನೊಂದಿಗೆ ಮಾಡಿಸಿದ ರೈತ. ಕೃಷಿ ಪಾಠ ಬೊಂಬಾಟೂಟ. ಪ್ರಗತಿಪರ ರೈತರೊಬ್ಬರು ನಿಸರ್ಗದ ಮಡಿಲಿನಲ್ಲಿ 10 ಎಕರೆ ಕೃಷಿ ಭೂಮಿಯಲ್ಲಿ ಲಂಡನ್ನಲ್ಲಿ ಕಾನೂನು ಪದವಿಯನ್ನ ಪಡೆದಿರುವ ತಮ್ಮ ಪುತ್ರಿಯ ಮದುವೆಯನ್ನ ಮಾಡೋ ಮೂಲಕ ಗಮನ ಸೆಳೆದಿದ್ದಾರೆ. ಮದುವೆ ಅಂದ್ರೆ ಸಾಕು, ನಗರ ಮತ್ತು ಪಟ್ಟಣದ ಪ್ರದೇಶಗಳ ಛತ್ರ ಭವನಗಳಿಗೆ ಎಡತಾಕುವ ಈ ಕಾಲದಲ್ಲಿ ತಮ್ಮ ತೋಟದಲ್ಲೇ ಮಗಳ ಮದುವೆ ಮಾಡಿ ತಾವು ಬೆಳೆದ ಹೂಗಳು, ತೆಂಗು, ಹಲಸಿನ ಚಪ್ಪರ ಹಾಕಿ ಪ್ರಕೃತಿಯ ಮಡಿಲಲ್ಲಿ ರೈತ ದಯಾನಂದ ದಾರೆ ಎರೆದುಕೊಟ್ಟಿದ್ದಾರೆ. ಜಿಲ್ಲೆಯ ಹನೂರು ತಾಲೂಕಿನ ಚಿಂಚಳ್ಳಿ ಗ್ರಾಮದ ಪ್ರಗತಿಪರ ರೈತ ದಯಾನಂದ್ ಅವರು ಲಂಡನ್ನಲ್ಲಿ ಕಾನೂನು ಪದವಿ ಪಡೆದ ತಮ್ಮ ಪುತ್ರಿ ರಶ್ಮಿ ಅವರನ್ನ ಬೆಂಗಳೂರಿನ ವೀಣಾ ಮತ್ತು ಕಿಶೋರ್ ದಂಪತಿಯ ಪುತ್ರ ಖಾಸಗಿ ಕಂಪನಿ ಉದ್ಯೋಗಿ ಕುಬೇರ್ ಅವರ ಜೊತೆ ತೋಟದಲ್ಲಿ ಮದುವೆ ಮಾಡಿಕೊಟ್ಟಿದ್ದು ಪ್ರಕೃತಿ ಮಡಿಲಲ್ಲಿ ನವಜೀವನದ ಉಲ್ಲಾಸ ತರಿಸಿದ್ದಾರೆ. 17 ವರ್ಷಗಳ ಬಳಿಕ ನನಸಾದ ಕನಸು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ. ಪಂಜಾಬ್ ವಿರುದ್ಧ ಗೆಲುವು ಸಾಧಿಸಿ 2025ರ IPL ಕಪ್ ಅನ್ನ ತಮ್ಮದಾಗಿಸಿಕೊಂಡ ಆರ್ಸಿಬಿ ಜಯವನ್ನ ರಾಜ್ಯದೆಲ್ಲೆಡೆ ಹಬ್ಬಕ್ಕೂ ಮಿಗಿಲಾಗಿ ಸಂಭ್ರಮಿಸಲಾಗುತ್ತಿದೆ. 17 ವರ್ಷಗಳ ನಂತರ ಇತಿಹಾಸ 3 ಬಾರಿ ನಿರಾಸೆ. ಅಸಂಖ್ಯಾತ ಅಭಿಮಾನಿಗಳ ಕನಸು ಕೊನೆಗೂ ನನಸಾಗಿದೆ. IPLನ 2025ರ ಚಾಂಪಿಯನ್ ಪಟ್ಟವನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಮುಡಿಗೇರಿಸಿಕೊಂಡಿದೆ. ಇನ್ನು ಕ್ಷಮೆ ಕೇಳುವ ತಪ್ಪು ಮಾಡಿಲ್ಲ ಅನ್ನೋದೇ ಕಮಲ್ ಹಾಸನ್ ಸಮರ್ಥನೆ. ಕನ್ನಡ ಫಿಲ್ಮ್ ಚೇಂಬರ್ ಅಧ್ಯಕ್ಷ ತಮಿಳು ನಟ ಕಮಲ್ ಹಾಸನ್ ಅವರ ಭಾಷಾ ವಿವಾದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧ ಎಂದ ಕನ್ನಡ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ತಿಳಿಸಿದ್ದಾರೆ. ತಮಿಳು ನಟ ಕಮಲ್ ಹಾಸನ್ ಅವರ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆಯನ್ನ ಬಹುತೇಕರು ಖಂಡಿಸಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ಅವರ ಥಗ್ ಲೈಫ್ ಸಿನಿಮಾವನ್ನು ಬಿಡುಗಡೆಗೊಳಿಸದಂತೆ ಒತ್ತಾಯಗಳು ಕೇಳಿಬಂದಿದೆ. ಆದರೆ ನಟ ಕಮಲ್ ಹಾಸನ್ ಕರ್ನಾಟಕದ ಫಿಲ್ಮ್ ಚೇಂಬರ್ಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ಅಲ್ಲದೆ ಇತ್ತೀಚೆಗಷ್ಟೇ ಸಿನಿಮಾ ಹಂಚಿಕೆ ಮತ್ತು ಬಿಡುಗಡೆಗೆ ಅಗತ್ಯ ಬಂದೋಬಸ್ತ್ ಒದಗಿಸೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಎಂದು ಕೋರಿ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಹೈಕೋರ್ಟ್ ಮೆಟ್ಟಿಲೇರಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿ, ಈ ವಿಚಾರ ಕೋರ್ಟ್ನಲ್ಲಿದೆ. ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧ. ಏನೇ ತೀರ್ಮಾನ ಬಂದರೂ ಅದಕ್ಕೆ ನಮ್ಮ ಗೌರವವಿದೆ ಎಂದು ಹೇಳಿದ್ದಾರೆ. ಅವರು ಇಮೇಲ್ ಕಳಿಸಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಯಾವುದೇ ರೀತಿಯ ಕ್ಷಮಾಪಣೆ ಕೇಳುವಷ್ಟು ತಪ್ಪು ಮಾಡಿಲ್ಲ ಅನ್ನೋದೇ ಅವರ ಸಮರ್ಥನೆ ಎಂದು ತಿಳಿಸಿದ್ರು. ಇನ್ನು ಹನಿಮೂನ್ಗೆಂದು ಹೋಗಿದ್ದ ನವ ದಂಪತಿ ನಿಗೂಢವಾಗಿ ನಾಪತ್ತೆ. ಇಬ್ಬರಲ್ಲಿ ಒಬ್ಬರ ಶವ ಪತ್ತೆ. ಕೊನೆಯ ಸಂಭಾಷಣೆ ವೈರಲ್ ಆಗಿದೆ. ಹನಿಮೂನ್ಗಾಗಿ ಶಿಲಾಂಗ್ಗೆ ಹೋಗಿ ನಾಪತ್ತೆಯಾಗಿದ್ದ ಇಂದೋರ್ನ ನವ ದಂಪತಿಯಲ್ಲಿ ಒಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ. 11 ದಿನಗಳ ಹಿಂದೆ ಹನಿಮೂನ್ಗಾಗಿ ಶಿಲಾಂಗ್ಗೆ ಹೋಗಿದ್ದ ಇಂದೋರ್ನ ಉದ್ಯಮಿ ರಾಜಾ ರಘುವಂಶಿ ಮತ್ತು ಸೋನಂ ರಘುವಂಶಿ ನಿಗೂಢವಾಗಿ ನಾಪತ್ತೆಯಾಗಿದ್ರು. 11 ದಿನಗಳ ಹುಡುಕಾಟದ ನಂತರ ರಾಜಾ ರಘುವಂಶಿ ಅವರ ಮೃತದೇಹ ಶಿಲಾಂಗ್ ಕಣಿವೆಯಲ್ಲಿ ಪತ್ತೆಯಾಗಿದೆ. ಸೋನಂಗಾಗಿ ಹುಡುಕಾಟ ಇನ್ನೂ ಮುಂದುವರೆದಿದೆ. ಇಂದೋರ್ನ ರಾಜೇಂದ್ರ ನಗರದ ನಿವಾಸಿಯಾದ ಉದ್ಯಮಿ ರಾಜಾ ರಘುವಂಶಿ ತಮ್ಮ ಪತ್ನಿ ಸೋನಂ ರಘುವಂಶಿ ಅವರೊಂದಿಗೆ ಮಧುಚಂದ್ರಕ್ಕಾಗಿ ಮೇಘಾಲಯದ ಶಿಲಾಂಗ್ಗೆ ಹೋಗಿದ್ರು. ಅಲ್ಲಿಗೆ ತಲುಪಿದ 3 ದಿನಗಳ ನಂತರ ಇಬ್ಬರು ಶಿಲಾಂಗ್ನ ಒಯ್ರಾ ಬೆಟ್ಟದಿಂದ ನಾಪತ್ತೆಯಾಗಿದ್ರು. ಶಿಲಾಂಗ್ ಪೊಲೀಸರು ಕಳೆದ 11 ದಿನಗಳಿಂದ ಅವರಿಗಾಗಿ ಹುಡುಕಾಟ ನಡೆಸುತ್ತಿದ್ರು. ಇದೀಗ ಪೊಲೀಸರು ಉದ್ಯಮಿ ರಾಜಾ ರಘುವಂಶಿ ಅವರ ಮೃತದೇಹವನ್ನ ಆಳವಾದ ಕಂದಕದಲ್ಲಿ ಪತ್ತೆ ಹಚ್ಚಿದ್ದಾರೆ. ಸಂಭಾಷಣೆಯ ಸಮಯದಲ್ಲಿ ಅತ್ತೆ ಸೊಸೆ ನೀವು ಯಾವ ಪ್ರದೇಶ ನೋಡಲು ಹೋಗಿದ್ದೀರಿ ಎಂದು ಕೇಳಿದ್ದು, ಇದಕ್ಕೆ ಸೋನಂ ನಾವು ಜಲಪಾತವನ್ನ ನೋಡೋಕೆ ಹೋಗಿದ್ದೆವು ಎಂದು ಅತ್ತೆ ಉಮಾ ಹೇಳಿದ್ರು. ಇದು ಅವರು ಮಾತನಾಡಿದ ಕೊನೆಯ ಕರೆಯಾಗಿದೆ. ಇನ್ನು ಹೃದಯ ವಿದ್ರಾವಕ ಘಟನೆ. ತನ್ನ ಚಿಕ್ಕ ಮಗಳ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ ವಿದ್ಯಾರಣ್ಯಪುರ ಬಾಲಾಜಿ ಲೇಔಟ್ನಲ್ಲಿ ನಡೆದ ಒಂದು ಹೃದಯ ವಿದ್ರಾವಕ ಘಟನೆಯಲ್ಲಿ ತಂದೆಯೊಬ್ಬ ತನ್ನ ಹೆಣ್ಣು ಮಗುವಿನ ಮೇಲೆ ಮಾತು ಕೇಳಲಿಲ್ಲ ಎಂಬ ಕಾರಣಕ್ಕಾಗಿ ಕ್ರೂರವಾಗಿ ಹತ್ಯೆ
ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈ ಘಟನೆಯಿಂದ ಸ್ಥಳೀಯರು ಆಘಾತಕ್ಕೊಳಗಾಗಿದ್ದು, ಮಗುವಿನ ಕಿರುಚಾಟ ಕೇಳಿ ಓಡಿ ಬಂದ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಾಲಾಜಿ ಲೇಔಟ್ನ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸುತ್ತಿದ್ದ ನೇಪಾಳ ಮೂಲದ ದಂಪತಿಗಳಾದ ಲೋಕೇಶ್ ಮತ್ತು ಅಮೃತ ದಂಪತಿಗಳ ಮಗುವಿನ ಮೇಲೆ ಈ ದೌರ್ಜನ್ಯ ನಡೆದಿದೆ. ಲೋಕೇಶ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರೆ, ಅಮೃತ ಮನೆ ಕೆಲಸಗಾರರಾಗಿ ಜೀವನ ನಿರ್ವಹಿಸುತ್ತಿದ್ರು. ಲೋಕೇಶ್ ತನ್ನ ಮಗಳಿಗೆ ಕೈಕಾಲು ಮತ್ತು ದೇಹದಾದ್ಯಂತ ಬಾಸುಂಡೆ ಬರುವಂತೆ ಹೊಡೆದಿದ್ದಾರೆ. ಇದರಿಂದ ಮಗುವಿನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಮಗುವು ಬೇಡ ಬೇಡ ಎಂದು ಕೂಗಿದ್ರೂ ಕೂಡ ತಂದೆ ಹಲ್ಲೆಯನ್ನ ನಿಲ್ಲಿಸಲಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ತಾಯಿ ಅಮೃತ ಕೂಡ ಮಗುವನ್ನು ರಕ್ಷಿಸೋಕೆ ಮುಂದಾಗಲಿಲ್ಲ ಅನ್ನೋ ಆರೋಪವಿದೆ. ಮಗುವಿನ ಕಿರುಚಾಟ ಕೇಳಿ ಓಡಿ ಬಂದ ಸ್ಥಳೀಯರು ವಿದ್ಯಾರಣ್ಯಪುರ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಹೊಯ್ಸಳ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಮಗುವನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆರೋಪಿ ತಂದೆ ಲೋಕೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಹೀನ ಕೃತ್ಯ, ವೃದ್ಧೆ ಹೊತ್ತೊಯ್ದ ಕೊಲೆ. ಕರ್ನಾಟಕದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯವೊಂದು ನಡೆದಿದ್ದು, ವೃದ್ಧೆಯನ್ನ ಹೊತ್ತೊಯ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ಕೋಲಾರ ಜಿಲ್ಲೆಯಲ್ಲಿ ವ್ಯಕ್ತವಾಗಿದೆ. ಶ್ರೀನಿವಾಸಪುರದ ಸಂತೆ ಮೈದಾನದ ಬಳಿ ಕೃತ್ಯ ನಡೆದಿದೆ. 2 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ವೃದ್ಧೆ ಶವವಾಗಿ ಪತ್ತೆಯಾಗಿದ್ದಾರೆ. ಮೃತ ವೃದ್ಧೆಯನ್ನ ಎಚ್ಸಿ ಹೊಸೂರಿನ ಲಕ್ಷ್ಮೀದೇವಮ್ಮ ಎಂದು ಗುರುತಿಸಲಾಗಿದೆ. ವೃದ್ಧೆಯನ್ನ ಹೊತ್ತೊಯ್ದು ದೃಶ್ಯ ಸೆರೆಯಾಗಿದೆ. ಗಫರ್ ಖಾನ್ ಮೊಹಲ್ಲಾದ ಬಾಬಾನಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಇನ್ನು ಹಾವಿನಂತೆ ಕಾಣಿಸುವ ಅಪರೂಪದಲ್ಲೇ ಬಲು ಅಪರೂಪದ ದೇವರ ಮೀನು ಇದೀಗ ತಮಿಳುನಾಡಿನ ಮೀನುಗಾರರ ಬಲೆಗೆ ಸಿಕ್ಕಿರುವುದು ಸದ್ಯ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಅಪರೂಪದಲ್ಲೇ ಅಪರೂಪ. ಸಾಮಾನ್ಯವಾಗಿ ಈ ಮೀನು ಕಾಣಿಸ್ಕೊಳ್ಳೋದು ತುಂಬಾ ವಿರಳ. ಕಾಣಿಸ್ಕೊಂಡ್ರೆ ಜಗತ್ತಿಗೆ ಏನೋ ಗಂಡಾಂತರ ಕಾದಿದೆ ಅನ್ನೋ ಮುನ್ಸೂಚನೆಯಂತೆ. ಈ ಕಾರಣಕ್ಕಾಗಿ ಇದನ್ನ ಡೂಮ್ಸ್ ಡೇ ಅಂದ್ರೆ ಪ್ರಳಯ ದಿನ ಮೀನು ಎಂದು ಕರೆಯುತ್ತಾರೆ. ಇದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅಸಲಿಗೆ 30 ಅಡಿ ಉದ್ದದ ದೇವರ ಮೀನನ್ನ ಸೆರೆ ಹಿಡಿದ ಆತಂಕ ವ್ಯಕ್ತಪಡಿಸಿದ್ದು, ಇದು ಪ್ರಕೃತಿ ವಿಕೋಪದ ಮುನ್ಸೂಚನೆ ಎಂಬ ಮಾತನ್ನ ಇಂದಿಗೂ ಬಲವಾಗಿ ನಂಬಿದ್ದಾರೆ. ಈ ಮೀನು ಸಿಕ್ಕಿತು ಅಂದ್ರೆ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಪ್ರಳಯ, ಭೂಕಂಪನ, ಪ್ರವಾಹ ಅಥವಾ ಪ್ರಕೃತಿ ವಿಕೋಪ ಸಂಭವಿಸುತ್ತೆ ಅನ್ನೋ ಸೂಚನೆ ಎಂದು ಆಳವಾಗಿ ನಂಬಲಾಗಿದೆ. ಮೀನು ದೇವರು ಮೀನಿನ ರೂಪದಲ್ಲಿ ನಮಗೆ ಎಚ್ಚರಿಸುತ್ತಾನೆ ಎಂದು ಇಂದಿಗೂ ನಂಬಿದ್ದಾರೆ. ಈ ಘಟನೆ ಮೇ 30ರಂದು ನಡೆದಿದ್ದು, ದೃಶ್ಯಗಳು ಜಾಲತಾಣಗಳಲ್ಲಿ ವ್ಯಾಪಕವಾಗಿ